ಸೊ ನೈಟ್ ಬೆಟ್ಟ ಎಲ್ಲ ಹತ್ತಿ ರೂಮಲ್ಲೆಲ್ಲ ರೆಸ್ಟ್ ಮಾಡಿ ಆಯಿತು. ಇವಾಗ ಟೈಮ್ ಬಂದು ಮೇ ಬಿ 5:45 ಆಗಿದೆ. ಸೊ ಕಲ್ಯಾಣಿಲಿ ಸ್ನಾನ ಮಾಡ್ಕೊಂಬರೋಣ, ಹಾಗೆ ಬೇರೆ ಪ್ಲೇಸಸ್ನು ನೋಡಿಕೊಂಡು, ಅಂದರೆ ಇಲ್ಲಿ ನಿಯರ್ ಬೈ ಇರೋ ಪ್ಲೇಸಸ್ನ ನೋಡಿಕೊಂಡು ಅಂತ ಹೊರಟಿದ್ದೀವಿ. ಓಕೆ. ತಿರುಮಲದಲ್ಲಿ ಓಡಾಡೋದಕ್ಕೆ ಕಾರ್ ಬೇಕಾಗಿದ್ದರಿಂದ ನೆನ್ನೆ ನೈಟೇ ನಾವು ತಿರುಪತಿಗೆ ಹೋಗ್ಬಿಟ್ಟು ಕಾರ್ ತೊಗೊಂಡು ಬಂದ್ವಿ ತಿರುಮಲಾಗೆ. ಅಷ್ಟರೊಳಗೆ ನನ್ನ ತಮ್ಮ ಹಾಗೆ ನಮ್ಮಪ್ಪ ಇಬ್ಬರೂ ಮುಡಿ ಕೊಟ್ಟು ಅವ್ರ ಕೆಲಸನ ಮುಗಿಸ್ಕೊಂಡಿದ್ರು. ನಾವಿವಾಗ ಫಸ್ಟು ಪುಷ್ಕರಣಿಗೆ ಬಂದಿದ್ದೀವಿ. ಇಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ವರಹಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಶಿಲಾತೋರಣ ಹಾಗೆ ಶ್ರೀವಾರಿ ಪಾದಾಲು ಅಲ್ಲೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಬಂದು 3 ತಿಂಗಳು ಮುಂಚೆ ಅಂದರೆ ಡಿಸೆಂಬರಲ್ಲೇ ನಾವು ದರ್ಶನನ ಬುಕ್ ಮಾಡ್ಕೊಂಡಿದ್ವಿ, 300 ರೂಪೀಸ್ ಟಿಕೆಟ್. ಸೊ ನಮಗೆ ದರ್ಶನ ಬಂದು 12 ಗಂಟೆಗಿತ್ತು. ಸೊ 12 ಗಂಟೆ ತನಕ ಏನು ಮಾಡೋದು ಅಂತ ಬೇರೆ ಪ್ಲೇಸಸ್ನ ಕವರ್ ಮಾಡಿಕೊಂಡು ನೆಕ್ಸ್ಟು ನಾವು ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಸಾರಿ ಸೋನ್ ಬರ್ತಾ ಇದೆ. ನಮ್ಮ ಮಾವ ನಮ್ಮ ಅಮ್ಮ ಇದ್ದಾಗ ಮುಡಿ ಕೊಟ್ಟಿದ್ದಾರೆ. ಇದೇ ವರಹಸ್ವಾಮಿ ದೇವಸ್ಥಾನ ನೋಡಿ, ವರಹಸ್ವಾಮಿ ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ, ಸೊ ಇಷ್ಟು ರಶ್ ಇದೆ. ವರಹಸ್ವಾಮಿ ದೇವಸ್ಥಾನದ ಪಕ್ಕನೇ ಪುಷ್ಕರಣಿ ಇರೋದು. ಸೊ ಫಸ್ಟು ಪುಷ್ಕರಣಿನಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ವರಹಸ್ವಾಮಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗ್ಬೋದು. ಶ್ರೀವಾರಿ ಪುಷ್ಕರಣಿ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಸೊ ನಿಮ್ಗೇನಾದರೂ ಶ್ರೀವಾರಿ ಪುಷ್ಕರಣಿನಲ್ಲಿ ಸ್ನಾನ ಮಾಡಿ ವರಹಸ್ವಾಮಿ ದರ್ಶನ ಮಾಡಬೇಕು ಅಂತ ಇದ್ದರೆ ಈ ಟೈಮ್ನಲ್ಲಿ ವಿಸಿಟ್ ಮಾಡಿ. ಸೊ ನೀವಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನೀವು ವರಹಸ್ವಾಮಿ ದರ್ಶನಕ್ಕೆ ಹೋಗ್ಬೋದು. ಸೊ ನಾವು ಹೋಗಿದ್ದು ಬಂದು PW7 ಗೇಟಿಂದ ನಾವು ಎಂಟ್ರಿ ಕೊಟ್ವಿ. ಸೊ ಇದೇ ನೋಡಿ ಶ್ರೀವಾರಿ ಪುಷ್ಕರಣಿ. ಇಲ್ಲಿ ಸರ್ಟೈನ್ ಲೆವೆಲ್ ತನಕ ಬ್ಯಾರಿಕೇಡ್ನ ಹಾಕಿದ್ದಾರೆ. ಸೊ ಅಲ್ಲಿ ತನಕ ಮಾತ್ರ ಎಲ್ರಿಗೂ ಅಲೋ ಇರುತ್ತೆ, ಅದು ಬಿಟ್ಟರೆ ಅದರಿಂದ ನೆಕ್ಸ್ಟ್ ಯಾರಿಗೂ ಅಲೋ ಇರೋದಿಲ್ಲ. ಸೊ ಅಷ್ಟರೊಳಗಡೆ ಆ ಬ್ಯಾರಿಕೇಡ್ ಒಳಗಡೆ ಎಲ್ರೂ ಸ್ನಾನ ಮಾಡಿಕೊಂಡು ಬರಬೇಕಾಗತ್ತೆ. ಸೊ ಇದೇನು ಬ್ಯಾರಿಕೇಡ್ ಕಾಣಿಸ್ತಿದೆ ಇಷ್ಟು ಮಾತ್ರ ಅಲೋ ಇರುತ್ತೆ. ಸೊ ಕಲ್ಯಾಣಿ ಪಕ್ಕದಲ್ಲೇ ವರಹಸ್ವಾಮಿ ದೇವಸ್ಥಾನ ಇರೋದು. ಸೊ ನಾವು ಕಲ್ಯಾಣಿನಲ್ಲಿ ಸ್ನಾನ ಮಾಡಿಕೊಂಡು ಇವಾಗ ವರಹಸ್ವಾಮಿ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ಇಲ್ಲೆಲ್ಲ ಫೋನ್ ರಿಸ್ಟ್ರಿಕ್ಟ್ ಇದೆ. ಸೊ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀವಿ. ವರಹಸ್ವಾಮಿ ದರ್ಶನ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ನಾವು ರೂಮ್ನ ಚೆಕ್ಔಟ್ ಮಾಡಬೇಕಿತ್ತು. ಸೊ ರೂಮ್ ಚೆಕ್ಔಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಶ್ರೀವಾರಿ ಪಾದಾಲುನ ನೋಡೋದಕ್ಕೆ ಅಂತ ಹೊರಟ್ವಿ. ಶ್ರೀವಾರಿ ಪಾದಾಲು ಹಾಗೆ ಬೇರೆ ಬೇರೆ ಪ್ಲೇಸಸ್ನ ನೋಡಬೇಕು ಅಂದರೆ ನಿಮ್ಮದೇ ಓನ್ ವೆಹಿಕಲ್ ಇದ್ದರೆ ಓನ್ ವೆಹಿಕಲಲ್ಲಿ ಹೋಗ್ಬೋದು, ಅಥವಾ ಅಲ್ಲಿ ಜೀಪ್ ಅವೈಲಬಿಲಿಟಿ ಇರುತ್ತೆ. ಪರ್ ಪರ್ಸನ್ 250 300 ರೂಪೀ ತೊಗೋತಾರೆ. ಸೊ ಅದರಲ್ಲಿ ನೀವು ವಿಸಿಟ್ ಮಾಡ್ಬೋದು. ನೀವೇನಾದರೂ ಜೀಪಲ್ಲಿ ತಿರುಮಲದಲ್ಲಿರೋ ಪ್ಲೇಸಸ್ನ ನೋಡಬೇಕು ಅಂತ ಅಂದ್ಕೊಂಡ್ರೆ ಪಿಕಪ್ ಮತ್ತು ಡ್ರಾಪ್ ಎರಡೂ ಅವ್ರದ್ದೇ ಇರುತ್ತೆ. ಅವರು ಟೋಟಲ್ 6 ಪ್ಲೇಸಸ್ನ ಕವರ್ ಮಾಡ್ತಾರೆ. ಮೊದಲನೇದು ಶ್ರೀವಾರಿ ಪಾದಾಲು, ಎರಡನೇದು ಶಿಲಾತೋರಣಂ, ಮೂರನೇದು ಚಕ್ರತೀರ್ಥಂ, ಹಾಗೆ 4ನೇದು ವೇಣುಗೋಪಾಲ ಸ್ವಾಮಿ ಟೆಂಪಲ್, ಹಾಗೆ 5ನೇದು ಬಂದು ಆಕಾಶಗಂಗಾ, ಹಾಗೆ 6ನೇದು ಪಾಪ ವಿನಾಶನಂ. ಇಷ್ಟು ಪ್ಲೇಸಸ್ನ ಕವರ್ ಮಾಡ್ತಾರೆ. ನಾವು ಕಾರ್ನ ಪಾರ್ಕ್ ಮಾಡಿ ಇವಾಗ ಇಲ್ಲಿ ಸ್ವಲ್ಪ ದೂರ ರೋಡಲ್ಲಿ ನಡ್ಕೊಂಡು ಹೋಗಬೇಕು, ಹಾಗೆ ಸ್ವಲ್ಪ ಮೆಟ್ಲುಗಳನ್ನ ಹತ್ತಬೇಕು. ಸೊ ಒಂದು 20 30 ಮೆಟ್ಲುಗಳನ್ನ ಹತ್ತಬೇಕು. ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಾ ಶಾಪಿಂಗ್ ಸ್ಟ್ರೀಟ್ ಇದೆ. ಯಾರಾದರೂ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಇಲ್ಲಿ ಪರ್ಚೇಸ್ನ ಮಾಡ್ಕೋಬೋದು. ಸೊ ಇಲ್ಲೇನು ಮೆಟ್ಲು ಕಾಣ್ತಿದೆ ಈ ಮೆಟ್ಲುಗಳನ್ನ ಹತ್ಕೊಂಡು ಹೋಗಿ ನಾವು ಅಲ್ಲಿ ಶ್ರೀವಾರಿ ಪಾದಾಲುನ ನೋಡಬೇಕಾಗತ್ತೆ. ಸೊ ಇವತ್ತು ರಾಮನವಮಿ ಇರೋದ್ರಿಂದ ಇಲ್ಲಿ ರಾಮಂದು ಫೋಟೋ ಎಲ್ಲ ಇಟ್ಟು ಏನೋ ಪೂಜೆ ಮಾಡಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಬಂದಿದ್ದಾಗ ಇಷ್ಟೊಂದು ರಶ್ ಇರಲಿಲ್ಲ, ಫುಲ್ ಫ್ರೀ ಇತ್ತು. ಈ ಸಲ ಬಂದಾಗ ತುಂಬ ರಶ್ ಇದೆ. ನೀವೇ ನೋಡ್ತಿರ್ಬೋದು, ಅರ್ಧ ಮೆಟ್ಲು ತನಕ ಜನ ನಿಂತಿದ್ದಾರೆ. ಶ್ರೀನಿವಾಸ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬಂದಾಗ ಮೊದಲನೇ ಪಾದನ ಇಲ್ಲಿಟ್ಟಿದ್ರು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಶ್ರೀವಾರಿ ಪಾದಾಲು ಅಂತ ಇದ್ರ ಹೆಸರು. ಇದು ನಾರಾಯಣಗಿರಿ ಅನ್ನೋ ಬೆಟ್ಟದ ಮೇಲಿದೆ. ಇಲ್ಲಿ ಕಲ್ಲಿನ ಮೇಲೆ ಭಗವಂತನ ಪಾದಗಳನ್ನ ನೋಡ್ಬೋದು. ಸೊ ಅದ್ರ ಮೇಲೆ ನಾವು ತುಳಸಿ ಇಟ್ಟು ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಮತ್ತು ಇನ್ನೊಂದೇನು ಅಂದರೆ ಈ ಪಾದ ಏನು ಪ್ಲೇಸ್ ಇದೆ ಇಲ್ಲಿಂದ ಡೈರೆಕ್ಟು ಶ್ರೀನಿವಾಸ ದೇವ್ರು ಇದೆಯಲ್ಲ ಆ ದೇವ್ರದ್ದು ಗೋಪುರ ಕಾಣಿಸುತ್ತೆ.
ನನ್ನ ತಮ್ಮ ಹುಡುಕ್ತಾ ಇದ್ದಾನೆ ಎಲ್ಲಿ ಕಾಣಿಸ್ತದೆ ಗೋಪುರ ಅಂತ. ಸೊ ಫಸ್ಟ್ ಹುಡುಕಿದೆ, ಅವನು ನಮಗೆ ಗೊತ್ತಿರಲಿಲ್ಲ ಇಲ್ಲಿಂದ ಗೋಪುರ ಕಾಣಿಸುತ್ತೆ ಅಂತ. ಸೊ ಅವನು ಹುಡುಕ್ಬಿಟ್ಟು ಹೇಳಿದೆ. ಸೊ ಅವಾಗ ಅಬ್ಸರ್ವ್ ಮಾಡಿದ್ವಿ ಗೋಪುರ ಕಾಣಿಸ್ತಾ ಇದೆ ಅಲ್ಲಿ ಅಂತ. ಇವಾಗ ನೋಡಿ ಎಷ್ಟಿದೆ ಕ್ಯೂ. ನಾವು ಬಂದಾಗ ಸ್ವಲ್ಪ ಕಮ್ಮಿ ಇತ್ತು ಕ್ಯೂ, ಜಾಸ್ತಿ ಇದೆ. ಸೊ ಶ್ರೀವಾರಿ ಪಾದಾಲು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದು ಶ್ರೀವಾರಿ ಪಾದಾಲು ಇಂದ ನಿಯರ್ ಬೈ ಇದೆ. ಸೊ ನಾವು ಈ ಪ್ಲೇಸ್ನ ವಿಸಿಟ್ ಮಾಡಿ, ಇದು ಫುಲ್ ಕಾಡಿನ ಮಧ್ಯ ಇದೆ. ಸೊ ನೋಡ್ತಿರ್ಬೋದು ಫುಲ್ ನೇಚರ್ ಇದೆ ಇಲ್ಲಂತೂ. ಆ ನೇಚರ್ ಮಧ್ಯ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಶಿಲಾತೋರಣಂ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಅಂತ ಹೊರಟ್ವಿ. ಏನು ಅಂದರೆ ಇಲ್ಲಿ 2 ಕಲ್ಲುಗಳು ಅದು ತೋರಣದ ಥರ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಶಿಲಾತೋರಣಂ ಅಂತ ಅಂತಾರೆ. ಸ್ಟಾರ್ಟ್ ಆಗುತ್ತೆ. ಇದು ಬಂದು ಶಿಲಾತೋರಣಂ ಅಂತ. ಈ ಥರ ಸ್ಟ್ಯಾಚ್ಯೂಗಳೆಲ್ಲ ಇಟ್ಟಿದ್ದಾರೆ. ದಶಾವತಾರ, ಇಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ಎಲ್ಲ ದಶಾವತಾರಗಳದ್ದು ಸ್ಟ್ಯಾಚ್ಯೂಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಫುಲ್ ಎಲ್ಲ ಸ್ಟ್ಯಾಚ್ಯೂಸೇ ಇದೆ. ಸೊ ಇದೇನೆ ಶಿಲಾತೋರಣಂ. ಇಲ್ಲಿ ಕಲ್ಲುಗಳು ತೋರಣದ ರೀತಿಯಲ್ಲಿದೆ. ಸೊ ಅದಕ್ಕೋಸ್ಕರ ಇದನ್ನ ಶಿಲಾತೋರಣಂ ಅಂತ ಕರೀತಾರೆ. ಇದು ಸಾವಿರಾರು ವರ್ಷಗಳ ಹಿಂದೆ ರೂಪುಗೊಂಡಿದೆ ಅಂತ ಭೂಗೋಳ ಶಾಸ್ತ್ರಜ್ಞರು ಹೇಳ್ತಾರೆ. ಮತ್ತೆ ಇದು ಜಿಯೋ ಹೆರಿಟೇಜ್ ಆಗಿ ಖ್ಯಾತಿ ಪಡ್ಕೊಂಡಿದೆ. ಇದ್ರ ಪಕ್ಕನೇ ಚಕ್ರ ತೀರ್ಥಂ ಅನ್ನೋ ಪ್ಲೇಸ್ ಇದೆ. ಒಂದ್ಸಲ ಬ್ರಹ್ಮದೇವರು ತಪಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನ ಇಲ್ಲಿ ಎಸೆದ್ರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ಚಕ್ರ ತೀರ್ಥ ಅಂತ ಕರೀತಾರೆ. ಶಿಲಾತೋರಣಂ ಮತ್ತು ಚಕ್ರತೀರ್ಥ ಎರಡೂ ಒಂದೇ ಕಡೆ ಇದೆ. ಆದರೆ ಶಿಲಾತೋರಣಮಿಂದ ಚಕ್ರತೀರ್ಥಗೆ ಏನಿಲ್ಲ ಅಂದರೂ ಒಂದು 2ರಿಂದ 2.5 ಕಿಲೋಮೀಟರ್ ನಡಿಬೇಕಾಗುತ್ತೆ. ಸ್ಟೆಪ್ಸ್ ಎಲ್ಲ ಇದೆ. ಸ್ಟೆಪ್ಸ್ ಎಲ್ಲ ಇಳಿದು ಮತ್ತೆ ಸ್ಟೆಪ್ಸ್ನ ಹತ್ಕೊಂಡು ಬರಬೇಕು. ಬಟ್ ಇಲ್ಲಿ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದೇ ನೋಡಿ ಚಕ್ರತೀರ್ಥಂ. ಇಲ್ಲೇನೆ ಶ್ರೀ ಭಗವಾನ್ ವಿಷ್ಣು ಅವರ ಸುದರ್ಶನ ಚಕ್ರವನ್ನು ಎಸೆದ್ರು ಅಂತ ಹೇಳ್ತಾರೆ. ಸೊ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಇದು. ಸೊ ಇಲ್ಲೇ ಚಕ್ರ ತೀರ್ಥದ ಹತ್ರ ಒಂದು ಶಿವನ್ ಟೆಂಪಲ್ ಇದೆ, ಹಾಗೆ ಒಂದು ದೇವಿ ಟೆಂಪಲ್ ಇದೆ. ಆ ಟೆಂಪಲಲ್ಲಿ ತುಂಬ ಜನ ಪೂಜೆ ಮಾಡ್ತಾ ಇರ್ತಾರೆ. ನಾವು ಜಸ್ಟ್ ವಿಸಿಟ್ ಮಾಡಿಕೊಂಡು ದರ್ಶನ ತೊಗೊಂಡ್ಬಂದ್ವಿ ಅಷ್ಟೇ. ಶಿಲಾತೋರಣಂ ಹಾಗೆ ಚಕ್ರತೀರ್ಥ ಪ್ಲೇಸ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಪಾಪನಾಶಿನಂನ ನೋಡೋದಕ್ಕೆ ಅಂತ ಹೊರಟ್ವಿ. ನಾವು ಪಾಪನಾಶಿನಂನ ನೋಡಬೇಕು ಅಂದ್ರೂ ಇಲ್ಲೂ ತುಂಬ ನಡಿಬೇಕು. ಪಾರ್ಕಿಂಗಿಂದ ಪಾಪನಾಶಿನಂಗೆ ಏನಿಲ್ಲ ಅಂದರೂ ಒಂದು 3 ಕಿಲೋಮೀಟ್ರಷ್ಟು ನಡಿಬೇಕಾಗತ್ತೆ. ಏನೇ ಪಾಪ ಕರ್ಮಗಳಿದ್ರು ಇಲ್ಲಿ ಬಂದು ಪಾಪನಾಶಿನಿಂದು ನೀರನ್ನ ಹಾಕ್ಕೊಂಡ್ರೆ ನಾವು ಮಾಡಿರೋ ಪಾಪ ಕರ್ಮಗಳೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಪವಿತ್ರ ಸ್ಥಳ. ಇಲ್ಲೇನೆ ಗಂಗಾ ಮಾತೆ ದೇವಸ್ಥಾನನೂ ಇದೆ. ಸೊ ಆ ದೇವಸ್ಥಾನನ ವಿಸಿಟ್ ಮಾಡ್ಬೋದು. ಕಾರ್ ಪಾರ್ಕ್ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಏನೇನು ಪ್ಲೇಸ್ ಇದೆ ಅದನ್ನೆಲ್ಲ ಆಲ್ಮೋಸ್ಟ್ ಬೆಳಿಗ್ಗೆ ಕವರ್ ಮಾಡಿದ್ವಿ. ಮತ್ತು ಈಗ ಈ ದೇವಸ್ಥಾನ ನಮ್ಮದು ಮೇನ್ ದೇವಸ್ಥಾನ ತಿರುಪತಿ ದರ್ಶನ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸಸ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು. ನಮ್ಮದು 300 ರೂಪೀಸ್ ಟಿಕೆಟ್ ಇದ್ದಿದ್ದರಿಂದ ನಮಗೆ 1.5 ಅವರ್ಸಲ್ಲಿ ದರ್ಶನ ಆಯಿತು. ಏನಾದರೂ ನಾರ್ಮಲ್ ಅಂದರೆ ದಿವ್ಯ ದರ್ಶನ ಟಿಕೆಟ್ SSD ಟೋಕನ್ ಏನಾದರೂ ಇದ್ದರೆ 30ಇಂದ 40 ಅವರ್ಸ್ ದರ್ಶನ ಆಗ್ತಿತ್ತು. ಸೊ ನಮ್ಮದು 300 ರೂಪೀಸ್ ಟಿಕೆಟ್ ಇದ್ದಿದ್ದರಿಂದ 1.5 ಗಂಟೆಲಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಅನ್ನ ಪ್ರಸಾದನ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಗೋಪುರನ ನೋಡಲಿಕ್ಕೆ ಅಂತ ಬಂದ್ವಿ. ಸೊ ಇಲ್ಲಿ ನೋಡಿ ರೆಸ್ಟ್ ಮಾಡಲಿಕ್ಕೆ ಅಂತ ತುಂಬ ಚೆನ್ನಾಗಿದೆ ಪ್ಲೇಸಸ್. ಹಾಗೆ ಇಲ್ಲಿ ಭಜನೆ ಎಲ್ಲ ನಡೀತಿರುತ್ತೆ.
ಇದು ಗೋವಿಂದ ಮಂಟಪಂ, ಅಂದರೆ ಗೋಪುರದ ಪಕ್ಕದಲ್ಲೇ ಇದೆ ಇದು. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದು ವೆಂಕಟೇಶ್ವರ ಸ್ವಾಮಿ ಅವ್ರದ್ದು ಗೋಪುರ ಏನಿದೆ ಅದ್ರ ಆಪೋಸಿಟ್ಟೇ ಇದೆ, ಬೇಡಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಸೊ ಫೈನಲಿ ತಿರುಮಲದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವ್ರದ್ದು ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ಆ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡೋದಿದೆಯಲ್ಲ, ಆ ಖುಷಿನೇ ಬೇರೆ ಅಂತ ಹೇಳ್ಬೋದು. ಹಾಗೆ ತಿರುಮಲದಿಂದ ತಿರುಪತಿಗೆ ಬರುವಾಗ ನೈಟ್ ವ್ಯೂ ಅಂತೂ ತಿರುಪತಿದು ಸಖತ್ತಾಗಿತ್ತು. ಸೊ ನಾವು ಇವತ್ತೇನೆ ಗೋವಿಂದರಾಜ ಸ್ವಾಮಿ ಅವ್ರದ್ದು ದರ್ಶನನೂ ಮಾಡ್ಕೊಳ್ಳೋಣ ಅಂತ ನಾವು ಗೋವಿಂದರಾಯ ಸ್ವಾಮಿ ಅವ್ರ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಅದು ಬಂದು ರಾಮನವಮಿ ಆಗಿರೋದ್ರಿಂದ 11 ಗಂಟೆ ತನಕ ಓಪನ್ ಇತ್ತು. ಗೋವಿಂದರಾಜ ಸ್ವಾಮಿ ಟೆಂಪಲ್ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ, ಕಲರಲ್ಲಿ ಹಾಕಿದ್ದಾರೆ. ಇಲ್ಲೂ ನಮಗೆ ಫೋನ್ ಅಲೋ ಇರಲಿಲ್ಲ, ಫೋನ್ನ ಡೆಪಾಸಿಟ್ ಮಾಡಿ ದರ್ಶನ ಎಲ್ಲ ಮಾಡ್ಕೊಂಡು ಬರಬೇಕಿತ್ತು. ಸೊ ನಮಗೆ ಏನಿಲ್ಲ ಅಂದರೆ 30 ಮಿನಿಟ್ಸಲ್ಲಿ ದರ್ಶನ ಆಯಿತು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೂ ಹೋಗೋಣ, ಶುಕ್ರವಾರ ಅಲ್ವಾ ಅಂತ ಪದ್ಮಾವತಿ ದೇವಸ್ಥಾನದಲ್ಲೂ ದರ್ಶನ ಮುಗಿಸ್ಕೊಂಡ್ವಿ. ಸೊ ಇಲ್ಲೆಲ್ಲ ವಿಡಿಯೋ ಅಲೋ ಇಲ್ಲದೆ ಇರೋದ್ರಿಂದ ಯಾವುದೇ ಕ್ಲಿಪ್ಪಿಂಗ್ಸ್ ಇಲ್ಲ. ಸೊ ಇವತ್ತಿನ ಟೆಂಪಲ್ ವಿಸಿಟ್ ಎಲ್ಲ ಆಯಿತು. ಸೊ ರೂಮ್ ಚೆಕ್ ಇನ್ ಆದ್ವಿ. ಇದಾಗಿತ್ತು ನಮ್ಮ ಡೇ 2. ನೆಕ್ಸ್ಟ್ ವ್ಲಾಗಲ್ಲಿ ಡೇ 3 ಏನಿರುತ್ತೆ ನೋಡೋಣ. ಥ್ಯಾಂಕ್ ಯು.